ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಒಂದು ಬೃಹತ್ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ ಬೆಂಗಳೂರು ಅಂಬೇಡ್ಕರ್ ಭವನದಲ್ಲಿ. ಏನು ಅನಿಸ್ತಾ ಇದೆ ಸರ್? ತುಂಬ ಖುಷಿ ಆಗುತ್ತೆ. ನಾವು ಕಷ್ಟಪಟ್ಟು ಎಕ್ಸಾಮ್ ಬರ್ತಿರ್ತೀವಿ. ಸೊ ಈ ಮೂಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ. ಸೊ ಕಾನ್ವೊಕೇಶನ್ ಅನ್ನೋದು ತುಂಬ ಹೆಮ್ಮೆ ಸಂದರ್ಭ. ನಮ್ಮದು ಎಷ್ಟು ವರ್ಷಗಳ ಕಾಲ ಓದಿರ್ತೀವಿ, ಕಷ್ಟಪಟ್ಟು ಒನ್ ಆಫ್ ದಿ ಟಫೆಸ್ಟ್ ಕೋರ್ಸು ಇಂಡಿಯಾದಲ್ಲಿ. ಕಷ್ಟಪಟ್ಟು ಓದಿದಾಗ ಈ ಟೈಮ್ಗೋಸ್ಕರ ನಾವು ಓದಿದ್ದು ಸಾರ್ಥಕ ಅನ್ನೋ ಭಾವನೆ ಇತ್ತು. ನಾವು ಆಫ್ಲೈನ್ ತಗೊಂಡು ಇದು ಒಟ್ಟು 5 ವರ್ಷದ ಕೋರ್ಸ್. ಯಾವುದೇ ಬ್ಯಾಕ್ಲಾಗ್ ಆಗಿಲ್ಲ ಅಂದರೆ 5 ವರ್ಷ. ನೀವು ಯಾವಾಗಾದ್ರೂ ಪೆಂಡಿಂಗ್ ಇಟ್ಕೊಂಡ್ರೆ 10 ವರ್ಷ, 15 ವರ್ಷ, 50 ವರ್ಷದವರೆಗೂ ಬರೆದವರು 50 ಇಯರ್ಸ್ಗೆ ಪಾಸ್ ಆದವರು ಇದ್ದಾರೆ. ನಮ್ಮ ಜೊತೆ 50 ಇಯರ್ಸ್ ಆದವರು ಎಕ್ಸಾಮ್ ಬರೆಯೋರು ನಾನು ನೋಡಿದ್ದೀವಿ. ನಮ್ಮದು 5th ಅಟೆಂಪ್ಟ್. ಹೌದು ಸರ್, ಈಗ ಕೋರ್ಸ್ ಎಲ್ಲ ಮಾಡಿದ್ದೀರಾ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಮುಂದೆ ಯಾವ ರೀತಿ? ಮುಂದೆ ನಾವು ಪ್ರಾಕ್ಟೀಸ್ ಆದರೂ ಮಾಡ್ಬೋದು, ಇಂಪ್ಲಿಮೆಂಟ್ಗಾದರೂ ಹೋಗ್ಬೇಕು, ಇಲ್ಲ ನಾವು ಬಿಸ್ನೆಸ್ ಆದರೂ ಸ್ಟಾರ್ಟ್ ಮಾಡ್ಬೋದು. ತಾವೇನು ಆಸೆ ಪಡ್ತಾ ಇದ್ದೀರಾ ಸರ್? ಜಾಬ್ಗೆ ಹೋಗ್ಬೇಕು ಅಂತೀರಾ, ಮತ್ತೆ ತಿರ್ಗಾ ಸ್ಟಡೀಸ್ ಮಾಡಬೇಕು ಅಂತಿದ್ದೀರಾ? ನಾನು ಸದ್ಯದಲ್ಲಿ ಕಮ್ಮಿಯಾಗಿ ಕೆಲಸ ಮಾಡ್ತೀನಿ, ಮುಂದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಅದು ಹೆಂಗೆ ಫೀಲ್ ಆಗ್ತಿದೆ ಅಂತ ಬೇರೆ ಜಾಬ್ಗಳಿಗೂ ಭಾಳ ಡಿಫ್ರೆನ್ಸ್ ಇದೆಲ್ಲ. ಹೌದು, ಸ್ಟಡಿ ಪರ್ಪಸ್, ಎಕ್ಸಾಮ್ ಪರ್ಪಸ್ ಎಲ್ಲ ಬೇರೆ ಬೇರೆ ಡಿಫ್ರೆನ್ಸ್ ಆಗಿದೆ. ಇದು ಹಾರ್ಡ್ ವರ್ಕ್ ಪ್ಯೂರ್ಲಿ ಡಿಪೆಂಡ್ ಅಪಾನ್ ಹಾರ್ಡ್ ವರ್ಕ್. ಯಾವುದೇ ರಿಸರ್ವೇಷನ್ ಇಲ್ಲ, ಯಾವುದೇ ಏಜ್ ಲಿಮಿಟ್ ಇಲ್ಲ, ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಿಮಗೆ ಯಾವುದೇ ಎಕ್ಸ್ಪೆಂಡಿಚರು ಬೇರೆ ಕೋರ್ಸ್ ಕಂಪೇರ್ ಮಾಡಿದರೆ ಅಷ್ಟೊಂದು ಎಕ್ಸ್ಪೆಂಡಿಚರ್ ಇಲ್ಲ ಇದೆ. ರಿಟರ್ನ್ ನಾವು ಎಕ್ಸಾಮ್ ಟ್ರಾನ್ಸ್ಪರೆನ್ಸಿ 100%. ಬಿಸ್ನೆಸ್ ಟ್ರಾನ್ಸ್ಪರೆನ್ಸಿ ಬೇರೆ ಯಾವ ಎಕ್ಸಾಮಲ್ಲೂ ಇಲ್ಲ. ನಾನು ಅದು ಬರೆದು ಕೊಡ್ತೀನಿ, ಬೇಕಾದರೆ ಯಾವ ಎಕ್ಸಾಮಲ್ಲೂ ಸಾಧ್ಯನೇ ಇಲ್ಲ. IAS, IPS, ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಆಗಲಿ ಇದರಷ್ಟು ಟ್ರಾನ್ಸ್ಪರೆನ್ಸಿ ಎಕ್ಸಾಮ್ ಚಾನ್ಸ್ ಇಲ್ಲ. ಸರ್, ಈಗ CA ಕಂಪ್ಲೀಟ್ ಆಗಿದೆ ಸರ್. ಇವಾಗ ನೀವೆಲ್ಲ ಒಂದು ಒಳ್ಳೆ ಕಂಪ್ನಿಗೆ ಸೇರಿದೆ, ಸ್ಯಾಲ್ರಿ ಎಲ್ಲ ಗುಡ್ ಇರುತ್ತಲ್ಲ? ಹೌದೌದು, ಚೆನ್ನಾಗಿರುತ್ತೆ. ಅದೇ ಹೇಳಿದ್ನಲ್ಲ, ಈ ಕೋರ್ಸು ಕಾಸ್ಟಿಗೆ ಕಂಪೇರ್ ಮಾಡಿದರೆ ಕಾಸ್ಟ್ಗೂ ಮತ್ತು ನಮ್ಮ ರಿಟರ್ನ್ಗೂ ಜಾಸ್ತಿ ರಿಟರ್ನ್ ಬರುತ್ತೆ. ಬೇರೆ ಕೋರ್ಸ್ಗೂ ರಿಟರ್ನ್ ಬರುತ್ತೆ, ಒಳ್ಳೆ ಸ್ಯಾಲ್ರಿ ಬರುತ್ತೆ, ಅದಕ್ಕಂಗೆ ಎಕ್ಸ್ಪೆಂಡಿಚರ್ ಇರುತ್ತೆ. ಬಟ್ ಈ ಕೋರ್ಸ್ ಯಾವ ಥರ ಅಂದರೆ ಮಿಡ್ಲ್ ಕ್ಲಾಸ್ ಅವ್ರಿಗೆ, ಲೋವರ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ಜೀವನ ಅಪ್ಗ್ರೇಡ್ ಮಾಡ್ಕೊಳ್ಳೋದು ಒಳ್ಳೆ ಕೋರ್ಸ್. ಸರ್, ಖರ್ಚಲ್ಲೂ ನಾವು ಅಪ್ಗ್ರೇಡ್ ಆಗುತ್ತೆ. ಸರ್, ಇದೊಂದು 5 ವರ್ಷ ಕೋರ್ಸ್ ಮಾಡಬೇಕಂದ್ರೆ ಭಾಳಷ್ಟು ನೀವು ಕಷ್ಟಪಟ್ಟಿರ್ತೀರಾ, ಬಟ್ ಫೀಸಸ್ಸು ಎಲ್ಲ ಸ್ವಲ್ಪ ಜಾಸ್ತಿನೇ ಇರ್ತಲ್ಲ ಸರ್? ಇಲ್ಲ, ಫೀಸು ನೀವು ಅಂದ್ಕೊಂಡ್ರೆ ಥರ ಜಾಸ್ತಿ ಏನಿರಲ್ಲ. ಈಗ ಯಾಕಂದರೆ ಇದು ಕಾಲೇಜ್ ಅಲ್ಲ, ಸೆಲ್ಫ್ ಸ್ಟಡಿ ಆಗಿರೋದ್ರಿಂದ ಎಕ್ಸ್ಪೆಂಡಿಚರ್ ಏನೂ ಆಗಲ್ಲ. ನಾವು ಬೇಕು ಅಂದರೆ ಹೊರಗಡೆ ಕೋಚಿಂಗ್ ತಗೋಬೋದು, ಇಲ್ಲಾಂದರೆ ಸರ್ಟಿಫಿಕೇಟ್ಸ್ ಸೋರ್ಸ್ ಕಲೆಕ್ಟ್ ಮಾಡ್ಕೊಂಡು ಓದ್ಬೋದು. ಸೊ ಎಕ್ಸ್ಪೆಂಡಿಚರ್ ಅಂತ ಏನಿಲ್ಲ. ಬಟ್ ಈಗ ಜಾಬ್ಗೆ ಹೋಗ್ತೀರಾ ಅಲ್ಲ ಸರ್? ಹೌದು. ಶಿವರಾಮರೆಡ್ಡಿ ಸರ್, ನೀವಿರೋದು? ನಮ್ಮದು ರಾಯಚೂರು. ಬೆಂಗಳೂರಲ್ಲೇ ಇರೋದು. ಪೇರೆಂಟ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಪೇರೆಂಟ್ಸ್ಗೆ, ಮನೇಲಿ ದೊಡ್ಡವ್ರಿಗೆ? ಪೇರೆಂಟ್ಸ್ಗೆ ಆ್ಯಕ್ಚುಲಿ ಈ ಕೋರ್ಸ್ ಬಗ್ಗೆ ಗೊತ್ತಿದೆ. ನಮ್ಮ ಕಡೆ ಎಲ್ಲ ಕಡಿಮೆ ಜಾಸ್ತಿ ಜನ ಮಾಡಿರೋದು ಕೋರ್ಸು. ಅವ್ರಿಗೆ ನಾವು ಓದ್ತೀವೋ ನಂಬಿಕೆ ಅಷ್ಟೇ. ಅವ್ರಿಗೆ CA ಅಪ್ಲಿಕೇಶನ್ ಕೋರ್ಸ್ ಇದೆ, ಈ ಥರ ಏನೂ ಗೊತ್ತಿಲ್ಲ. ಅವ್ರಿಗೆ ಒಂದೇ ವಿಷಯ, ಟಫ್ ಕೋರ್ಸ್ ಪಾಸ್ ಆಗಿದೆ, ಆ ಖುಷಿ ಇದೆ. ಆ ಖುಷಿಗೋಸ್ಕರ ನಮಗೆ ಖುಷಿ ಇದೆ. ಎಷ್ಟು ಏನೇನು ಅವ್ರಿಗೆ ಎಷ್ಟು ಟಫ್ ಆಗುತ್ತೆ, ಅವ್ರ ಖುಷಿಯಿಂದ ನಮಗೆ ಸಾರ್ಥಕ ಭಾವನೆ ಬರ್ತದೆ.